ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಅಂತ ಈ ಚಿಕನ್ ಬಸ್ಸಾರು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸರಿ. ಇದು ಆಷಾಢ ಮುಗೀತು, ಶ್ರಾವಣ ಬಂತು, ಅದಕ್ಕೆ ಲಾಸ್ಟ್ ಇವತ್ತು ಚಿಕನ್ ಮಾಡೋಣ ಅಂತ ಈ ರೆಸಿಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಖುಷಿ. ಇವತ್ತಿನ ರೆಸಿಪಿ ಏನಂತ ನಾನು ತೋರಿಸ್ಕೊಡ್ತೀನಿ. ಇವತ್ತಿನ ರೆಸಿಪಿ ಬಂತು ಮೊಟ್ಟೆ ಕೋಳಿ ಬಸ್ಸಾರು ಮಾಡೋ ವಿಧಾನ. ಹಳ್ಳಿ ಸ್ಟೈಲಿಯಲ್ಲಿ, ನಾಟಿ ಸ್ಟೈಲಿಯಲ್ಲಿ ಮೊಟ್ಟೆ ಕೋಳಿ ಬಸ್ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಏನೇನು ರೆಡಿ ಮಾಡ್ಕೋಬೇಕು ಮಸಾಲೆಗೆ ಅಂತ ತೋರಿಸ್ತೀನಿ. ಈ ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ಹಾಕಿ ಬಸ್ಸಾರು ಮಾಡೋದು ಚಿಕನ್ ಜೊತೆ. ಈ ರೆಸಿಪಿ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ. ತುಂಬ ವರ್ಷಗಳ ನಂತರ ನಾನು ಈ ಅಡುಗೆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ಕೈಯಲ್ಲಿ ತಿಂದಿರೋದು ಈ ರೆಸಿಪಿ, ಮತ್ತು ನಾನು ಮಾಡಲೇ ಇಲ್ಲ. ನಾನು 10 ಇಯರ್ ಆಯಿತು, ತುಂಬ ವರ್ಷಗಳಾಯಿತು ಚಿಕನ್ ಬಸ್ಸಾರು ಮಾಡಿ. ಹಂಗಾಗಿ ಇವತ್ತು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬೇಕಾಗಿರೋಂಥ ಐಟಮ್ಸು ಏನೇನಂತ ತೋರಿಸ್ತೀನಿ ಬನ್ನಿ. ಹೆಸರು ಕಾಳು ಒಂದು ಕಾಲು ಕಪ್ ಆಗಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು 1 kg ಚಿಕನ್ಗೆ. ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಹೆಸರು ಕಾಳು. ಅದಾದಮೇಲೆ ಚಿಕನ್ನು ನೋಡ್ತಾ ಇರ್ಬೋದು, ಇದು ಮೊಟ್ಟೆ ಕೋಳಿ ತೊಗೊಂಡಿರೋದು ನಾನು. ಮೊಟ್ಟೆ ಕೋಳಿ ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ಹಂಗಾಗಿ ಮೊಟ್ಟೆ ಕೋಳಿ ಬಸ್ಸಾರು ಮಾಡೋಣ ಅಂತ ಇವತ್ತು ಶ್ರಾವಣ ಬರ್ತೈತೆ ಅಂದ್ಬಿಟ್ಟು ಆಷಾಢದಲ್ಲಿ ತಿನ್ಕೊಳೋಣ, ಇನ್ನು ಗೌರಿ ಹಬ್ಬ ಆಗೋ ಗಂಟೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಈ ರೆಸಿಪಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಡೇ ಚಿಕನ್ ತಿಂತಾ ಇರೋದು ನೋಡ್ತಾ ಇರ್ಬೋದು. ಹೆಸರು ಕಾಳು ಒಂದು ಕಾಲು ಕಪ್ ಆಗಷ್ಟು, 1 kg ಆಗಷ್ಟು ಚಿಕನ್ ತೊಗೊಂಡಿದ್ದೀರಿ. ಒಂದು ಮೊಟ್ಟೆ ಕೋಳಿ ಫುಲ್ಲೂ ಮೊಟ್ಟೆ ಸಾರಾಯಿತು. ಅದಕ್ಕೆ ಬೇಕಾಗಿರೋ ಐಟಮ್ಸು ಏನೇನು ಬೇಕಂತ ತೋರಿಸ್ತೀನಿ. ಬಸ್ಸಾರಿಗೆ, ಚಿಕನ್ ಸಾರು ಬಸ್ಸಾರು. ಒಂದು ಕಾಲು ಕಪ್ ಆಗಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಫ್ರೈ ಮಾಡ್ಕೊಳಕ್ಕೆ. ಮಸಾಲೆ ಎಲ್ಲನೂ ಮಸಾಲೆ ಫ್ರೈ ಮಾಡ್ಕೊಳಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿ ಮತ್ತು ಒಂದು 20 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಟೊಮೊಟೊ, ಕರಿಬೇವು ಸೊಪ್ಪು, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ ನಾನು ಇವಾಗ. ಅದಾದಮೇಲೆ ಬಂದು ಧನಿಯಾ ಪುಡಿ ಬೇಕು. ಧನಿಯಾ ಪುಡಿ ಎಷ್ಟು kgಗೆ ಎಷ್ಟು ಬೇಕು ಅಂತ ನೀವು ಅದು ಚಿಕನ್ ಎಷ್ಟಿರ್ತೋ ಅದ್ರ ಮೇಲೆ ಡಿಪೆಂಡ್ ಆಗಬೇಕು. ಇವಾಗ ನಾನು ಧನಿಯಾ ಪುಡಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ. ಅದಕ್ಕಿಂತ ಮಸಾಲೆ ಆ್ಯಡ್ ಮಾಡ್ತಿರಲ್ಲ, ಜಾಸ್ತಿ ಆಗ್ತೈತೆ ಮಸಾಲೆ, ಹಂಗಾಗಿ 5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದು. ಅದಾದಮೇಲೆ ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಗಸಗಸೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಕೊಬ್ಬರಿ ತುರಿ ಸ್ವಲ್ಪ, ಕೊತ್ತಂಬರಿ, ಪುದೀನ ಸ್ವಲ್ಪ. ಇಷ್ಟು ಐಟಮ್ ನೋಡ್ಕೊಂಡು ನಾವು ಯಾವ ಥರ ಚಿಕನ್ ಸಾರು ಬಸ್ಸಾರು ಮಾಡೋದಂತ ನಾನು ತೋರಿಸ್ತೀನಿ ಇಲ್ಲಿ ಬನ್ನಿ ಫ್ರೆಂಡ್ಸ್. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾರು ಬಸ್ಸಾರಿಗೆ ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿ. ಕುಕ್ಕರು ಸ್ವಲ್ಪ ಕಾದಿಟ್ಟಾದಮೇಲೆ ಎಣ್ಣೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ. ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಗಸಗಸೆ, ಮೆಣಸು ಹಾಕಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ
ಮಿಕ್ಸಿ ಜಾರ್ಗೆ ಇವಾಗ ಮಸಾಲೆ ಫ್ರೈ ಮಾಡ್ಕೊಂಡಿರೋಂಥ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಮಸಾಲೆ 80% ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು. ಯಾಕಂದರೆ ಬಸ್ಸಾರಿಗೆ ಮಸಾಲೆ ಬೇಕು, ಸ್ವಲ್ಪ ತರಿ ತರಿಯಾಗಿರಬೇಕು ಮಸಾಲು. ಹಂಗಾಗಿ 80% ಆಗೋಷ್ಟು ರುಬ್ಕೊಳ್ರಿ. ಬಿಸಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಫ್ರೆಂಡ್ಸ್. ಬಿಸಿ ಬಿಸಿ ಹಾಕಿದ್ರೆ ಆಮೇಲೆ ಮುಖದ ಮೇಲೆ ಎಗರೋ ಚಾನ್ಸಸ್ ಇರ್ತೈತೆ. ಫ್ರೆಂಡ್ಸ್, ಇವಾಗ ನಾನು 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಬಿಟ್ಟಾಗ ಮುಚ್ಚಳ ನೋಡಿ, ಈ ಥರ ಇತ್ತು. ಬೆಂದಿದೆ ಕಾಳು, ಹೆಸ್ರು ಕಾಳು, ಚಿಕನ್ ಎಲ್ಲ. ಏನು ಗೊತ್ತಾ, ಹೆಸ್ರು ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ. ಯಾಕಂದರೆ ಹೆಸ್ರು ಕಾಳು ಹಾಕಿದ್ರೆ ಈ ಚಿಕನ್ ಹೀಟು ಮತ್ತು ಹೆಸ್ರು ಕಾಳು ತಂಪು ಕೊಡ್ತದೆ. ಹಂಗಾಗಿ ಇದು ಹಾಕಿ ಮಾಡ್ತಾರೆ. ಇಲ್ಲ ಕಡಲೆಕಾಳು ಹಾಕಿ ಮಾಡ್ತಾರೆ, ಹಸಿ ಬಟಾಣಿ ಹಾಕಿ ಮಾಡ್ತಾರೆ, ಕಡಲೆಕಾಳು ನೆನೆಸಿಟ್ಬಿಟ್ಟು ಹಾಕಿ ಮಾಡ್ತಾರೆ, ಹೆಸ್ರು ಕಾಳು ಹಾಕಿ ಮಾಡ್ತಾರೆ. ಇದು ಎಷ್ಟು ಚೆನ್ನಾಗಿ ಬೆಂದಿತ್ತು ನೋಡ್ತಾ ಇರ್ಬೋದು ನೀವು. ನೀವು ಬಗ್ಸ್ಕೊಳಕ್ಕೆ ಫ್ರೈ ಮಾಡ್ಕೊಂಡು ಸಾಸಿವೆ ಕರಿ ಸೊಪ್ಪೆಲ್ಲ ಸಿಕ್ಕಲಿಸ್ಕೊಂಡು, ಅದಾದಮೇಲೆ ನಾವು ಈ ಥರ ಚಿಕನೆಲ್ಲ ಒಂದು ಕಡೆ ಸಾಂಬಾರು ಒಂದು ಕಡೆ ಮಾಡಿದ್ದೀರಲ್ಲ, ಚಿಕನ್ ಪೀಸ್ಗಳನ್ನೆಲ್ಲ ತೊಗೊಂಡು ಇದ್ರೊಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪ್ಪು ಸಾಲಿಯಿಂದ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದರಲ್ಲಿ ಸ್ವಲ್ಪ ಮಸಾಲೆ ಐತೆ, ನಾನು ಗಟ್ಟಿ ಮಸಾಲೆ ಆಲ್ರೆಡಿ ಎತ್ತಿಟ್ಟಿದ್ದೆ, ಆ ಮಸಾಲೆ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಮತ್ತು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್, ಚಿಕನ್ ಸಾಂಬಾರು.
ಅವರು ಇವಾಗ ಚಿಕನ್ ಬೇಯಿಸ್ಕೊಂಡಿದ್ರಲ್ಲ ಆ ಸಾಂಬಾರು ಒಗ್ಗರಣೆ ಹಾಕಿ ಕುದಿಸ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಕೂಡ ಹೇಗಿರ್ತದೆ ಅಂತ ಕಮೆಂಟ್ ಮಾಡಿ. ಮೊಟ್ಟೆ ಕೋಳಿ ಬಸ್ಸಾರು ರೆಡಿ ಆಯಿತು. ಟೋಟಲಿ ಕಾಯ್ತಾ ಐತೆ, ತುಂಬ ಚೆನ್ನಾಗಿ ಬರ್ತಾರೆ. ಸಾಂಬಾರು ರೆಡಿ ಆಯಿತು. ರೈಸು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಿದೆ, ತುಂಬಾ ಚೆನ್ನಾಗಿರ್ತೈತೆ. ಟೋಟಲಿ ಈ ಥರ ಇತ್ತು. ಫೈನಲಿ ಈ ಥರ ಇದೆ ಮೊಟ್ಟೆ ಕೋಳಿ ಬಸ್ಸಾರು ಪಲ್ಯ. ಇದು ತುಂಬಾ ಚೆನ್ನಾಗಿರ್ತದೆ. ಒಂದು ಸರಿ ಟೇಸ್ಟ್ ಮಾಡಿ ನೋಡಿ. ನಾಟಿ ಕೋಳಿಯಲ್ಲಿನೂ ಚೆನ್ನಾಗಿರ್ತದೆ, ಮೊಟ್ಟೆ ಕೋಳಿಯಲ್ಲಿ, ಬಾಯ್ಲರಲ್ಲೂ ಮಾಡ್ಬೋದು. ಅದು ನಾವು ಮಾಡೋದ್ರ ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ.